ಕುರಿಗಾಹಿಯವರ ಮೇಲೆ ಹತ್ಯೆ ಪ್ರಕರಣಗಳ ವಿಚಾರವಾಗಿ ಕುರಿಗಾಹಿಗಳ ಆತ್ಮರಕ್ಷಣೆಗಾಗಿ ಸಿದ್ದರಾಮಯ್ಯ ಸರ್ಕಾರ ನಿರ್ಧಾರ ಮಾಡಿರುವ ಸಿದ್ದರಾಮಯ್ಯ ಯೋಜನೆಯ ನಿಟ್ಟಿನಲ್ಲಿ ಬಡ ಕುರಿಗಾಹಿಗಳಿಗೆ ಬಂದೂಕು ತರಬೇತಿ ಜಾರಿಗೆ. ಈ ತರಬೇತಿಗಾಗಿ ಫಿಟ್ನೆಸ್ ಸರ್ಟಿಫಿಕೇಟ್ ಇದನ್ನೇ ಲಾಭ ಮಾಡಿಕೊಂಡ ಲಂಚ ಬಾಕ ವೈದ್ಯರು. ಚಿಕ್ಕೋಡಿ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಕುರಿಗಾಹಿಗಳ ಹತ್ತಿರ ಸರ್ಟಿಫಿಕೇಟ್ಗೋಸ್ಕರ 100-200 ಹಣ ವಸೂಲಿ. ಸರ್ಕಾರಿ ವೈದ್ಯರಿಗೆ 1 ಲಕ್ಷ ಸಂಬಳ ಇದ್ರೂ ಕೂಡ ಬಡ ಕುರಿಗಾಹಿಗಳ ಕಡೆ 100-200 ಲಂಚ ಬೇಡಿದ ವೈದ್ಯರು. ಆರೋಗ್ಯ ಸಚಿವರೇ ನೋಡಿ ಚಿಕ್ಕೋಡಿ ಸಿಎಂ ಸಿದ್ದರಾಮಯ್ಯ ಕನಸಿನ ಯೋಜನೆ ಲಂಚದ ರೂಪದಲ್ಲಿ ಲಾಭ ಪಡೆಯುತ್ತಿರುವ ಚಿಕ್ಕೋಡಿ ಸರ್ಕಾರಿ ಆಸ್ಪತ್ರೆಯ ವೈದ್ಯರು. ಸಿಎಂ ಸಿದ್ದರಾಮಯ್ಯ ಯೋಜನೆಯ ಕುರುಬ ಸಮುದಾಯಕ್ಕೆ ಆತ್ಮರಕ್ಷಣೆಗೆ ಹಾಗೂ ಕುರಿಗಾಯಿಗಳಿಗೆ ಕುರಿಗಳ್ಳತನ ತಡೆಯುವ ನಿಟ್ಟಿನಲ್ಲಿ ಬಂದೂಕು ತರಬೇತಿ ಯೋಜನೆ ಜಾರಿ ತಂದರು. ಅದನ್ನೇ ಲಾಭದ ರೂಪದಲ್ಲಿ ಕುರುಬ ಸಮುದಾಯದ ಜನರನ್ನು ಚಿಕ್ಕೋಡಿ ಸರ್ಕಾರಿ ವೈದ್ಯರು ಹೆಲ್ತ್ ಸರ್ಟಿಫಿಕೇಟ್ ಪಡೆಯುವುದಕ್ಕೆ 100-200 ಹಣ ವಸೂಲಿ ಮಾಡುತ್ತಿದ್ದಾರೆ. ಸರ್ಕಾರಿ ಆಸ್ಪತ್ರೆಯ ವೈದ್ಯರಾಗಿ ಸಾಕಷ್ಟು ಸಂಬಳ ಪಡೆಯುತ್ತಿದ್ದು 100-200 ಹಣಕ್ಕೋಸ್ಕರ ಲಂಚ ಪಡೆದು ಭಿಕ್ಷೆ ಬೇಡುತ್ತಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಕುರುಬ ಸಮುದಾಯದ ಜನರು ಏನಾದರೂ ಎಡವಟ್ಟು ಆದಿತ್ತು ಎನ್ನುವ ದೃಷ್ಟಿಯಲ್ಲಿ ಹೆದರಿ 100-200 ರೂಪಾಯಿ ಕೊಟ್ಟು ವೈದ್ಯರ ಸಹಿ ಮಾಡಿಸಿಕೊಂಡು ಹೋಗುತ್ತಿದ್ದಾರೆ. ಇದೆಲ್ಲ ಚಿಕ್ಕೋಡಿ ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಗಮನಕ್ಕೆ ತಂದರೂ ಬೇಜವಾಬ್ದಾರಿ ತೋರಿದ್ದಾರೆ. ಆರೋಗ್ಯ ಸಚಿವರೇ, ಈ ಹಿಂದೆ ಮಹಿಳಾ ಆಯೋಗ ಕೂಡ ನಿಮ್ಮ ಆಸ್ಪತ್ರೆಗೆ ಭೇಟಿ ನೀಡಿ ತರಾಟೆಗೆ ತೆಗೆದುಕೊಂಡಿತ್ತು. ಅಷ್ಟಕ್ಕೂ ನಿಮ್ಮ ವೈದ್ಯರು ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಲಂಚದ ರೂಪದಲ್ಲಿ ಹಣ ಕೇಳುತ್ತಾರೆ. ನೀವು ಏನು ಮಾಡುತ್ತಿದ್ದೀರಾ? ತಾಲೂಕು ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿಗಳೇ,